ತಂದೂರಿ, ಜಾಮೂನು, ಆಮೇಲೆ ಕೊನೆ ಜಾಮೂನ್ ಬೇಡ ಬಿಗ್ ಬಾಸ್. ಆ್ಯಕ್ಚುಲಿ ಮಿಸ್ಸಾಗಿ ಹೇಳ್ಬಿಟ್ಟೆ. ನಾನು ಎಕ್ಸ್ಚೇಂಜ್ ಮಾಡ್ಕೋಬೋದಾ? ನಾನು ಐಸ್ ಕ್ರೀಮ್ ತೊಗೊಬೋದಾ ಅದ್ರ ಬದಲು ಅಂತ ಬೇರೆ ಹೇಳಾಟ ವಿನಯ್ ಅವರು ಸೀಕ್ರೆಟ್ ಟಾಸ್ಕ್ ಕೊಟ್ಟಾಗ ಕೊನೆಗೆ ಜಾಮೂನೇ ಸಿಕ್ಕಿದೆ ಅವ್ರಿಗೆ. ಆಯಿತಾ, ಎಕ್ಸ್ಚೇಂಜ್ ಮಾಡಿದ್ರು ಕೂಡ ಜಾಮೂನ್ ಕೊಟ್ಟರು ಬಿಗ್ ಬಾಸ್ ಲಾಸ್ಟಿಗೆ. ಸೊ ಚೆನ್ನಾಗಿತ್ತು ಇವತ್ತಿನ ಟಾಸ್ಕ್ ಒಂಥರ. ಆ್ಯಕ್ಚುಲಿ ಎಷ್ಟೋ ದಿನ ಆದಮೇಲೆ ಫುಲ್ಲು ಎಲ್ಲ ಒಂಥರ ಎಂಜಾಯ್ ಮಾಡಿದಂಥ ಟಾಸ್ಕ್ಗಳನ್ನ ಕೊಟ್ಟಿದ್ರು. ತನೀಶ್ ಅವರು ನಿಜವಾಗ್ಲೂ ಸೀರಿಯಸ್ಲಿ ರಿಯಲಿ ಇಷ್ಟು ಪ್ರೀತಿ ಮೇಕಪ್ ಕಿಟ್ ಮೇಲೆ, ಇಷ್ಟು ಪ್ರೀತಿನೇನಾದ್ರೂ ಹೆಣ್ಮಕ್ಳು ಅವ್ರ ಗಂಡನ ಮೇಲೆ ತೋರಿಸ್ಬಿಟ್ರೆ ಗಂಡಂದ್ರು ಪೂಜೆ ಮಾಡಿಬಿಡ್ತಾರೆ ಅವ್ರ ಹೆಂಡ್ತಿನ. ಫೋಟೋ ಇಟ್ಕೊಂಡು ಡೈಲಿ ಒಂದು ನಮಸ್ಕಾರ ಹೊಡಿತಾರೆ. ಅಮ್ಮ ಎಂಥ ಹೆಂಡ್ತಿ ಕೊಟ್ಬಿಟ್ಟಪ್ಪ ಅಂತ. ಮೇಕಪ್ ಮೇಲೆ ಇಷ್ಟೊಂದು ಪ್ರೀತಿ. ಅವ್ರು ಅಳ್ತಿದ್ದು ನೋಡಿದ್ರೆ ಏನೋ ಅವ್ರ ಸಂಬಂಧಿಕರು ಏನೋ ಹೆಚ್ಚು ಕಮ್ಮಿ ಆಗೋಗೈತೆ ಆ ರೇಂಜಿಗೆ ಅಳ್ತಾವ್ರೆ. ಅದು ತೆಗೀರಿ ಬಿಗ್ ಬಾಸ್, ನಾವು ಒಳಗಿಟ್ಟು ಬರ್ತೀನಿ ಅಂತಿದ್ರೆ ಅದು ಯಾವುದೋ ಕರುಳಿನ ಸಂಬಂಧ, ಅಣ್ಣ ತಂಗಿ ಕ್ಲೈಮ್ಯಾಕ್ಸ್ ಸೀನು, ಆಮೇಲೆ ಜೋಗಿ ಕ್ಲೈಮ್ಯಾಕ್ಸ್ ಸೀನ್ ಎಲ್ಲ ನೆನಪಾಗ್ತೈತೆ ನನಗೆ. ಇದೇನು ಗುರು, ಆ ಕ್ಲೈಮ್ಯಾಕ್ಸ್ ಸೀನಲ್ಲೂ ಈ ಥರ ಒಂದು ಎಮೋಷನ್ ಬಿಲ್ಡ್ ಆಗಿತ್ತಿಲ್ಲ ಅನ್ಸುತ್ತೆ. ಏನಾರ ಮೇಕಪ್ ಅಪೋಸಿಟ್ ಯಾರನ್ನೇ ನಿಲ್ಲಿಸ್ಬಿಟ್ಟು ನೀವು ಯಾರನ್ನು ಚೂಸ್ ಮಾಡ್ತೀರಾ ಅಂದರೆ ಮೇಕಪ್ನೇ ಎತ್ಕೊತಾರೆ ಅನ್ಸುತ್ತೆ. ಅದಕ್ಕೆ ಹೊರ್ತವ್ರವ್ರು ಕೊಂಡ್ರು ಸಗತ್ತಾಗಿತ್ತು. ಹೋಗಿ ಎಲ್ಲ ಇಟ್ಕೊಂಡು ಆದಮೇಲೆ ಯಾಕೆ ಹಿಂಗೆ ಹೇಳ್ತೀಯ ನೋಡು, ನಾನು ಬಂದಾಗಿಂದ ಮುಖನೇ ತೊಳೆದಿಲ್ಲ ನೋಡಿ ಹೆಂಗಿದ್ದೀನಿ. ಅದೇನು ಸಮಾಧಾನ ಮಾಡೋಕೆ ಹೋದ್ರು ಏನಂತದೇ ಅರ್ಥ ಆಗಲಿಲ್ಲ. ಸೊ ಅವ್ರು ಹೇಳಿದ ಮಾತ್ರ ಮಜವಾಗಿತ್ತು. ನೋಡಿ ಹುಡುಗರು ಹಿಂಗೆ ಅಂತ. ಅಲ್ಲ ಸೋಪು ಹಾಕೋದಿಲ್ಲ ಮುಖಕ್ಕೆ. ನೋಡು ನಾನು ಸೋಪೇ ಹಾಕಿಲ್ಲ, ಮುಖ ತೊಳೆದಿಲ್ಲ ಅಂತಲ್ಲ, ಮುಖ ತೊಳೆದಿದ್ದೀನಿ, ಸೋಪ್ ಹಾಕಿಲ್ಲ. ಸಾರಿ. ಆಮೇಲೆ ಬೈದ್ಬಿಟ್ಟಿರ. ಆಮೇಲೆ ಗುರು ಅವ್ರು ಸೋಪ್ ಹಾಕಿಲ್ಲ ಅಂತ ಹೇಳಿದ್ರು, ಮುಖ ತೊಳೆದಿಲ್ಲ ಅಂತಲ್ಲ. ಸೊ ಸೋಪ್ ಹಾಕಿಲ್ಲ ನೋಡು ಹೆಂಗಿದ್ದೀನಿ ಅಂತಾರೆ ಒಂದ್ಸತಿ. ಸೊ ಅದಕ್ಕಿಂತ ಇನ್ಯಾವ ರೇಂಜಿಗೆ ಸಮಾಧಾನ ಮಾಡೋಕ್ಕಾಗುತ್ತೆ ಒಬ್ಬ ವ್ಯಕ್ತಿ ಇನ್ನೊಬ್ರಿಗೆ. ಸೊ ಸಖತ್ತಾಗಿ ಹೇಳಿದ್ರು ವರ್ತರವ್ರ ಮಾತ್ರ. ಹುಡುಗರು ಅಷ್ಟೇ ಗುರು, ಮುಖ ತೊಳೆದ್ರೆ ಮುಗ್ದೋಯ್ತು. ಇನ್ನು ಅದು ಹಚ್ಚು ಇದು ಹಚ್ಚು ಏನಿಲ್ಲ. ನೋಡಿ ಹೆಂಗಿರ್ತೀವಿ. ಗ್ರೇಟ್ ಹುಡುಗರು ಗ್ರೇಟ್. ಪ್ರತಾಪನ ಜೊತೆ ಕಾರ್ತಿಕ್ ಅವರು ಹೋಗುವಾಗ ಪ್ರತಾಪು ಡಾರ್ಲಿಂಗ್ ಗಿರ್ಲಿಂಗ್ ಎಲ್ಲ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಸಂಗೀತ ಅವರು ಒಂದು ಕೌಂಟ್ರ್ ಹೊಡಿತಾರೆ, ಅಯ್ಯೋ ನಾವು ಅದನ್ನೇ ಕಾಯ್ತಿದ್ವಿ ಒಂದು ದೊಡ್ಡವನಾಗಲಿ ಅಂತ. ಸೊ ಕ್ರೇಜಿ ಇತ್ತದು ಡೈಲಾಗು, ಅಯ್ಯೋ ನಾವು ಅದನ್ನೇ ಕಾಯ್ತಿದ್ವಿ ಒಂದು ದೊಡ್ಡವನಾಗಲಿ ಅಂತೆ. ಎಂಡಿಂಗಲ್ಲಿ ಫುಲ್ಲು ಮಜಾ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಹೊರ್ತವ್ರವ್ರು ತುಕಾಲಿ ಅವರು ಒಂದು ಸ್ವಲ್ಪ ಫೀಲಲ್ಲಿದ್ದರು. ಆಮೇಲೆ ತನೀಶ್ ಅವ್ರು ಬೇರೆ ನಾನು 3 ಜನ ಕೂತಿದ್ದಾಗ ನಾನು ಕಾರ್ತಿಕ್ಕೆ ಹೋಗಲಿ ಅಂದ್ಕೊಂಬಿಟ್ಟೆ, ನೀವಿಬ್ಬರು ಸೇವ್ ಆಗಲಿ ಅಂತ ಎಲ್ಲ ಹೇಳಿದ್ರು. ಸೊ ನಾನು ಇಷ್ಟೇ ದಿನ ಬಿಗ್ ಬಾಸ್ ನೋಡಿದ್ಮೇಲೆ ಅರ್ಥ ಮಾಡ್ಕೊಂಡಿದ್ದು ಏನು ಗುರು ಅಂತ ಏನಾದರೂ ಕೇಳೋದಾದರೆ, ಇವಾಗ ಇದ್ದಿದ್ದ ಮನಸ್ಥಿತಿ ಇನ್ನೊಂದು ಅರ್ಧ ಗಂಟೆಗೆ ಇರೋಲ್ಲ ಗುರು. ಅದೇ ಬಿಗ್ ಬಾಸ್. ಅದಾಯ್ತಾ, ಚೇಂಜ್ ಆಗ್ತಾ ಇರುತ್ತೆ ಮನಸ್ಥಿತಿ, ಒಪಿನಿಯನ್ಗಳು ಬೇರೆಯವ್ರ ಮೇಲೆ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಕಾಲಕಾಲಕ್ಕೆ ಚೇಂಜ್ ಆಗೋದೆ, ಮನಸ್ಥಿತಿ ಚೇಂಜ್ ಆಗೋದೆ ಬಿಗ್ ಬಾಸ್. ಸೊ ನಾನು ತಿಳ್ಕೊಂಡಿರೋದು ಇದು. ಹಾಗೆ ಕಾರ್ತಿಕ್ ಅವರು ಸಂಗೀತ ಅವ್ರು ಏನು ಕೂತ್ಕೊಂಡು ನಗಾಡೋದು ಬೇಡವಾ? ಕಾರ್ತಿಕ್ ಅವ್ರಿಗೆ ಕೂತ್ಕೊಂಡು ನಗಾಡಿದ್ರೂ ಕಷ್ಟ ಅಂದರೆ ಹೆಂಗೆ ಕಾರ್ತಿಕ್ ಅವರೇ? ನೆನ್ನೆ ಸುದೀಪ್ ಸರ್ ಅಷ್ಟೆಲ್ಲ ಹೇಳಾಗೋರೆ ಇನ್ನೂ ತಿದ್ಕೊಳ್ಳಲಿಲ್ಲ. ಅದೇ ಮಿಸ್ಟೇಕು ಅಂದರೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು, ಸಂಗೀತ ಅವರು ಬೈಬೇಕಿತ್ತಲ್ಲ, ರೇಗಾಡಬೇಕಿತ್ತಲ್ಲ, ಯಾಕಂಗೆ ಸೈಲೆಂಟಾಗಿ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಲ್ಲರಿಗೂ ಒಂದು ಥಾಟ್ ಬರುತ್ತೆ, ಸಂಗೀತ ಅವ್ರ ಮೈಂಡಲ್ಲಿ ಏನು ನೋಡ್ತಾ ಇರೋದೇ ಅಂತ ಹೇಳ್ಬಿಟ್ಟು. ಸೊ ಇದು ಕಾರ್ತಿಕ್ ಅವ್ರಿಗೆ ಅರ್ಥ ಆಗಬೇಕು. ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಸೊ ಹೊಗೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.